ಒಂದೆಡೆ ಜಿಲ್ಲಾಡಳಿತ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ರೆ, ಮತ್ತೊಂದೆಡೆ ಸರ್ಕಾರಿ ಕೆರೆಕುಂಟೆ ಜಾಗ ಮತ್ತು ರಾಜಕಾಲುವೆ ಒತ್ತುವರಿ ಆರೋಪಗಳು ಕೇಳಿಬಂದಿವೆ. ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡೇರ ಮಂಚೇನಹಳ್ಳಿ ಕೆರೆ ಅಂಗಣದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ವಿವಾದಕ್ಕೆ ಕಾರಣವಾಗಿದೆ. ಇಲ್ಲಿದೆ ಒಂದು ವರದಿ. ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡೇರ ಮಂಚೇನಹಳ್ಳಿ ಕೆರೆ ಅಂಗಳದಲ್ಲಿ ಸುಮಾರು 100 ಅಡಿ 2 ಪಥದ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರ ಆಸ್ತಿಯಾಗಿರುವ ಕೆರೆ ಜಾಗವನ್ನು ಸಂರಕ್ಷಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಸೇರಿದಂತೆ ವಿವಿಧ ನ್ಯಾಯಾಂಗ ಸಂಸ್ಥೆಗಳು ಹಲವು ಬಾರಿ ನಿರ್ದೇಶನ ನೀಡಿವೆ. ಕೆರೆ ಜಾಗವನ್ನು ನೀರು ಸಂಗ್ರಹಕ್ಕೆ ಮಾತ್ರ ಬಳಸಬೇಕು, ವಾಣಿಜ್ಯ ಅಥವಾ ಇತರೆ ಉದ್ದೇಶಗಳಿಗೆ ಬಳಸಲು ಅವಕಾಶವಿಲ್ಲ ಎಂಬ ನಿಯಮಗಳು ಜಾರಿಯಲ್ಲಿವೆ. ಆದರೆ ಕೆರೆ ನಕ್ಷೆಯ ಮಧ್ಯಭಾಗದಲ್ಲೇ ರಸ್ತೆ ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. 2 ಪಥದ 100 ಅಡಿ ರಸ್ತೆ ಇದಲ್ಲದೆ ಇದೆ ಕೆರೆಯಲ್ಲಿ ಮತ್ತೊಂದು ಸ್ಮಶಾನಕ್ಕೆ ರಸ್ತೆ ಅಂತ, ಇನ್ನೊಂದು ರಸ್ತೆ ತಡೆಗೋಡೆ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂತ ಸುಮಾರು ಕೋಟಿ ಅನುದಾನ ಬಿಡುಗಡೆಯಾಗಿದೆಯಂತೆ. ಕೆರೆ ಜಾಗವನ್ನು ಉಳಿಸಬೇಕು, ಅಕ್ರಮ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಸಂಬಂಧಪಟ್ಟ ತಹಶೀಲ್ದಾರ್, ಸಣ್ಣ ನೀರಾವರಿ ಇಲಾಖೆ, ಪರಿಸರ ಮಾಲಿನ್ಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ನೀವು ಇಲ್ಲಿ ಇಷ್ಟು ದಿನ ಇದ್ದೀರಲ್ಲ, ಇಷ್ಟು ದಿನ ಇದ್ದಾಗಲೇ ಅಂಗಡಿ ಹಾಕಿದಾಗಿಂದ ನೀವು ನೋಡಿಲ್ಲ? ಅವ್ರನ್ನ ಕೇಳಿದ್ರೆ ನೀವು ಇಲ್ಲೇ ಹುಟ್ಟು ಬೆಳೆದಿರೋರು, ಇಲ್ಲೇ ಹುಟ್ಟು ಬೆಳೆದಿರೋರು. ಯಜಮಾನ್ರ ಇಲ್ಲವ್ರ ನೀವು ಇಲ್ಲೋರೇನಾ? ಇದು ಕೆರೆ ಎಲ್ಲಿ ತನಕ ಎಷ್ಟಿದ್ದಿತ್ತು? ಇದು ಕೆರೆ ಎಷ್ಟಿದ್ದಿತ್ತು? ಇದು ನೋಡ್ಬೇಕು ಹಾಂ ಚಾ ಸರ್ ಅಲ್ಲ, ಇದು ಯಾವುದೋ ಒಂದು ಇನ್ಸ್ಪೆಕ್ಷನು ಎಷ್ಟಿದ್ದಿತ್ತು ಇದು ಕೆರೆ? ಅದು ಎಷ್ಟಕ್ಕೆ ನಾವು ಗೊತ್ತಿಲ್ಲ ಸರ್, ನೆಕಸಲ್ಲಿ ನೋಡ್ಬೇಕದು ಎಲ್ಲ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿದ್ದಾರಾ? ಅದು ಆ ಕಡೆನೂ ಕೆರೆ ಇದೆ, ಈ ಕಡೆ ಸೆಂಟ್ರಲ್ಲೆಲ್ಲ ಕೆರೆ ಮಡಗಿದ್ದಾರೆ. ಅದೇ ಸರ್, ಸೆಂಟ್ರಲ್ ಪರ್ಮಿಷನ್ ತೊಗೊಂಡು ರೋಡ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ತೊಗೊಂಡವ್ರ? ಯಾರ ಹತ್ರ? ಯಾರ ಹತ್ರ? ಹಾಂ, ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಹತ್ರ ಪರ್ಮಿಷನ್ ತೊಗೊಂಡ್ರ? ಮೊನ್ನೆ 2 ದಿವಸ ಸ್ಟಾಪ್ ಆಗಿತ್ತು ಹಿಂಗೆ ಆಗಿ. ಹಾಂ, ಮತ್ತೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಈಗ ಇದು ಮಾಡಿಸ್ತಾ ಇರೋದು ಯಾರು? ಅವ್ರು ಯಾರೋ ಇವರು ವೇಲು ಅಂತ. ವೇಲು ಅಂತನಾ? ಹಾಂ, ಕಾಂಟ್ರಾಕ್ಟ್. ಫುಲ್ ಕೆರೆನೇ ತಾನೇ ಇದು ಮುಂದೆ? ಹಾಂ, ಫುಲ್ಲು ಕೆರೆ. ಈಗ ಪರ್ಮಿಷನ್ ತಗೊಂಡು ಮಾಡ್ತಾ ಇರೋದು ಪಂಚಾಯತಿಯಲ್ಲಿ ಏನು ತಗೊಂಡಿಲ್ವಾ? ಪಂಚಾಯತಿನೇ ಸ್ಯಾಂಕ್ಷನ್ ಮಾಡಿದ್ವಿ ದುಡ್ಡು ಇದಕ್ಕೆ. ಪಂಚಾಯತಿಯವರೇನು ಮಾಡಿರೋದು? ಎಷ್ಟು ಮಾಡಿರೋದು? ಎಷ್ಟು ಗೊತ್ತಿಲ್ಲ, ಅದು ಎಷ್ಟಾಗಿದೆ ಗೊತ್ತಿಲ್ಲ ಸರ್. ರೋಡ್ ಮಾಡಿ ಈ ಕಡೆ ಅದು ಮಶಾಣಕ್ಕೆ ರೋಡ್ ಅಲ್ಗಂಟ ಮಶಾಣನಾ? ಹಾಂ, ಕೆರೆ ಒಳಗಡೆ ಮಾಡಿಬಿಟ್ಟವ್ರೆ. ಮತ್ತು ಇನ್ನು ಆ ಮಶಾಣಕ್ಕೆ ಜಾಗ ಆಪ್ಷನ್ಸ್ ಇನ್ನೆಲ್ಲಿಲ್ಲ ಅದು. ಬೇರೆ ಇನ್ನು ಈ ಕಡೆ ಇಲ್ಲ. ಆ ಕಡೆ ಹೋದ್ರೂ ಮಶಾಣ ಇರೋ ಕೆರೆಯಲ್ಲಿ ಹೋಗ್ಬೇಕು, ಈ ಕಡೆ ಹೋದ್ರೂ ಕೆರೆಯಲ್ಲಿ ಹೋಗ್ಬೇಕು. ಹಂಗಾರೆ ಇಷ್ಟು ಮೊದಲು ಇಷ್ಟೇ ಡೆಡ್ ಹ್ಯಾಂಡ್ ಇದ್ದಿತ್ತು ಇದು? ಹಾಂ, ಇಷ್ಟೇ ಡೆಡ್ ಹ್ಯಾಂಡ್ ಇದ್ದಿತ್ತು. ಒಂದು ಚಿಕ್ಕದಿತ್ತು ರೋಡ್, ಇದು ಒಂದು 2 ವೀಲರ್ ಹೋಗೋಷ್ಟಿತ್ತು? ಇಲ್ಲ, ಒಂದು 30-40 ಫೀಟ್ ರೋಡ್ ಇತ್ತು. ಹಾಂ 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 ಹಾಂ. ಈಗ ಸ್ವಲ್ಪ ಅಗಲ ಮಾಡಿಕೊಂಡು ಲೈಟ್ ಕಂಬ ಸೈಡ್ ಹಾಕ್ಕೊಂಡು ರೋಡ್ ಮಾಡಿದ್ರು. ಫ್ಯಾಕ್ಟ್ರಿಗಳಿಗೆ ಅನುಕೂಲ ಆಗಲಿ ಅಂತನಾ? ಫ್ಯಾಕ್ಟ್ರಿ ಅವ್ರು ಮಾಡಿಸ್ತಾ ಇರೋದಾ? ಇಲ್ಲ, ಪಂಚಾಯತಿಂದನೇ ಮಾಡ್ತಾ ಇರೋದು. ಪಂಚಾಯತಿಯಿಂದನೇ ಕೆರೆ ಒಳಗಡೆ ರಸ್ತೆ ಮಾಡ್ತಾ ಇರೋದಾ? ನೀವು ಇಲ್ಲೋರೇನಾ? ಇಲ್ಲವ್ರು ಊರೆಲ್ಲ ಸೇರಿ ಕೂತು ಮಾತಾಡಿ ಪಂಚಾಯತ್ ಲೆಟರ್ ಬರ್ಸ್ಕೊಟ್ಟು ಎಲ್ಲ ಊರವರು ಮಾಡಿಸ್ಕೊಟ್ಟಿದ್ದಾರೆ. ಕೆರೆ ಒಳಗಡೆ ಮಾಡ್ರಿ ಅಂತ ಮಾಡಿರೋದು? ಇಲ್ಲ, ಆಯ್ತು ನಮ್ಮ ಊರಿಗೂ ಯೂಸ್ ಆಗುತ್ತೆ ಮತ್ತು ಜನಗಳಿಗೂ ಒಳ್ಳೇದಾಗುತ್ತಲ್ಲ ಅಂತ ನಾವು ಲೆಟ್ರ್ ಕೊಟ್ಟು. ಕೆರೆಗಳನ್ನೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ರೆ ಕೆರೆಗಳು ಇರ್ತಾವ? ಏನು ಮಾಡ್ತಾರೆ, ನಮ್ಮೂರಿಗೆ ನಾರ್ತ್ ಸುತ್ತಾಕೊಂಡು 4 ಕಿಲೋಮೀಟ್ರಿಂದ ಬರಬೇಕು. ಓ, ಇದು ಆ ಥರ ಐತೆ ಅಂತ? ನಿಯರ್ ಇದೆ ನಮಗಲ್ಲ. ಹಿಂಗೆ ಹೋದ್ರೆ ಎಲ್ಲೋಗುತ್ತೆ? ಈಗ ಹೋಗ್ಬಿಡುತ್ತೆ. ಇದಕ್ಕೆ ಡಿಪೋ ರೋಡ್ ಹೋಗುತ್ತೆ. ಡಿಪೋ ಹತ್ರ ಹೋಗ್ಬೋದು. ಈಗ ಕೆರೆ ಅಡ್ಡ ಇತ್ತು ಅಷ್ಟೇ ಇಲ್ಲ? ಸರಿ, ನಿಮ್ಮ ಹೆಸರೇನು? ಸಿದ್ಧರಾಜ್. ಇದೇ ಊರಲ್ಲ? ಪೂರ್ತಿ ಮಾಹಿತಿ ಇರ್ತದೆ ಇವ್ರಿಗೆ. ಈಗ ಮುಂದೆ ಇಲ್ಲಿ ದಾರಿನೇ ಇರಲಿಲ್ಲ. ಇದು ಎಷ್ಟಿದ್ದಿತ್ತು? ಕರೆಂಟ್ ಕಂಬ ಇತ್ತು ನೋಡು. ಹಾಂ, ಇಷ್ಟಿತ್ತಾ? ಒಂದು 15 ಅಡಿ 10 ಅಡಿ ಕರೆಂಟ್ ಕಂಬ ಆ ಕಡೆ ಸೈಡ್ ನಡೀತಿತ್ತು. ಹಾಂ, ಆ ಸೈಡಲ್ಲಿ ಸೆಂಟ್ರಿಗೆ ಹಾಕಿರೋದು ಕರೆಂಟ್ ಕಂಬನ. ಓಹ್, ಇದು ಇವಾಗ ಮಾಡಿರೋದು? ಇದು ಕೆರೆನೇ ಮುಚ್ಚಾಕ್ಬಿಟ್ರೆ ಕೆರೆಗಳು ಹೆಂಗೋ ಇರ್ತವೆ. ಡಬಲ್ ರೋಡ್ ಮಾಡ್ತಾರೆ. ಹಾಂ, ಡಬಲ್ ರೋಡ್ ಮಾಡ್ಬೇಕಂತ ಮಾಡಿ. ಈಗ ಯಾರ ಅನುಕೂಲಕ್ಕೆ ಇದು? ಕಂಪ್ನಿಗಳವ್ರ ಅನುಕೂಲಕ್ಕೆ ಇಲ್ಲ ಜನರ ಅನುಕೂಲಕ್ಕೆ? ಮಿಕ್ಸಿ ಐತಣ ಇದೆಲ್ಲ. ಹಾಂ, ಮಿಕ್ಸಿ ಐತಲ್ಲ. ಹಾಂ, 7 ಜನ ಅಂತ ಇವಾಗ ಇರೋದು ಇವರು ನಾಗರಾಜಣ್ಣ, ಮುನ್ರಾಜಣ್ಣ ಇಬ್ಬರ ಇರೋದು ಇವಾಗ. ರಸ್ತೆ ಮೊದಲು ಇದು ಇತ್ತಾ? ಮೊದಲು ಇಲ್ಲ, ಇಷ್ಟೇ ಇದ್ದಿತ್ತು.
ಇಷ್ಟೇ ಇದ್ದಿದ್ದು. ಇವಾಗ ಇಲ್ಲಿ ಐತಲ್ಲ, ಹಾ. ಇವಾಗ ಇದು ಐತಲ್ಲ ಮೇನ್ ರೋಡ್ ಇಷ್ಟು. ಇದೇ ಇರೋದು. ಕಾಂಟಿ ಕಂಬ ಆ ಸೈಡ್ ಆಗಿರುತ್ತೆ, ಇವಾಗ ಈ ಸೈಡ್ ಹಾಕಿ ಸೆಂಟ್ರ್ ಹಾಕಿ ಇದೆಲ್ಲ ಮಣ್ಣು ತುಂಬಿರೋದೆಲ್ಲ ಇವರೇ ಇದೆಲ್ಲ ಮುಚ್ಚಿರೋದಲ್ಲ. ಕೆರೆ ಮುಚ್ಚಿರೋದು ಇದು. ಇದೆಲ್ಲ ಇದು ಕೆರೆ ಇದು. ಇದಕ್ಕೆ ಕಂಪ್ನಿಗಳು ಅನುಕೂಲ ಮಾಡ್ಕೊಡಕ. ಅದೇನೋ ಗೊತ್ತಿಲ್ಲ. ಸರ್ ಇದು ಲಕ್ಷ್ಮೀಕಾಂತರ. ಹೌದು ಹೇಳಿ ಸರ್. ಸರ್ ಇದು ಕಲ್ಬಾಳು ನಿಮಗೆ ಬರುತ್ತೆ ಸರ್ ಇದು. ಕಲ್ಬಾಳು ಇನ್ಚಾರ್ಜ್ ಹಾಕಿದ್ದಾರೆ ಹೇಳಿ ಸರ್, ಒಂದು ವಾರ ಆಯ್ತು ಹೇಳಿ ಸರ್. ಇದು ಒಡೆಯರ್ ಮಂಚನಹಳ್ಳಿಯಲ್ಲಿ ಹಾ. ಅಲ್ಲಿ ಕೆರೆನ ಮುಚ್ಚಿಬಿಟ್ಟು ರಸ್ತೆ ಮಾಡ್ತವ್ರೆ ಅಂದ್ಬಿಟ್ಟು ನಮ್ಮ ಆಫೀಸ್ಗೆ ಇದು ಮಾಡಿದ. ನಾನು ಮೀಡಿಯಾ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅನಂತ್ ಕುಮಾರ್ ಅಂದ್ಬಿಟ್ಟು. ಮಾಡಿದ್ರು ಅವ್ರೆ, ನಾನು ನಿನ್ನೆ ಇವತ್ತು ಹೈಕೋರ್ಟ್ ಅಲ್ಲಿ ಇದ್ದೀನಿ, ನಾಳೆ ಇರ್ತೀನಿ, ಆ ಕಡೆಗೆ ಇರ್ತೀನಿ. ಅವ್ರಿಗೆ ಹೇಳಿದ್ದೀನಿ, ಇನ್ಫಾರ್ಮ್ ಮಾಡಿದ್ದೀನಿ. ಹ್ಮ್. ನಮ್ಮ ಶೇಖರ್ಗೆ ಹೇಳಿದ್ದೆ, ನಮ್ಮ ಅಸಿಸ್ಟೆಂಟ್ಗೆ. ಹ್ಮ್. ನಾಳೆ ಇರ್ತೀನಿ, ಆ ಕಡೆಗೆ ಇರ್ತೀನಿ. ಅಲ್ಲ ಅವ್ರು 100 ಅಡಿ ರಸ್ತೆನೆ ಮಾಡಕ್ ಅವ್ರು ನೀವೇನು ಇನ್ನ ನೋಡ್ತೀನಿ ಮಾಡ್ತೀನಿ ಹೇಳ್ತೀನಿ ಅಂತಾನೆ ಇದು ಇದ್ದೀರಿ. ನನಗೆ ಇನ್ಚಾರ್ಜ್ ಹಾಕಿ ಒಂದು ವಾರ ಆಗಿದೆ ಅಷ್ಟೇ. ಮಿಕ್ಸ್ ಆದ್ರೆ ನಾನು ಉಳ್ಳಳ್ಳಿ ಕಲ್ಕೆರೆ ಈ ಕಡೆಗೆ ಇದ್ದೀನಿ. ನೀವು ಬಂದು ಆ ಎಲ್ಲ ಗುರುರಾಜ್ ಅವ್ರು- ಸೇರ್ಕೊಂಡು ನೀವು ನಿಮ್ ಡಿಟಿ ನಿಮ್ ವಿಎಗಳೆಲ್ಲ ಬಂದ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗುದ್ಲು ಅವರು ದಾರ ಹಾಕಿರ್ತಾರೆ, ಪೂಜೆ ಮಾಡ್ಬಿಟ್ಟು ಹೋಗ್ಬೇಕಷ್ಟೇ. ಈಗ ಜಲ್ಲಿ ಹಾಕಿದ್ದಾರೆ, ಹ್ಮ್. ಅವರು ನೀವು ಬರೋಷ್ಟ್ರೊಳಗಡೆ ನೀಟಾಗಿ ಟಾರ್ ಹಾಕಿರ್ತಾರೆ, ಬಂದು ನೀವು ಪೂಜೆ ಮಾಡ್ಬಿಟ್ಟು ಹೋಗ್ಬೇಕು. ಆಯ್ತು, ಈಗ ನಮ್ಮ ಅಸಿಸ್ಟೆಂಟ್ ಕಳಿಸ್ತಾ ಇದೀನಿ ನೋಡಿ, ಇವ್ರು 2 ಕಳಿಸ್ತೀನಿ. ಕೆರೆನೂ ಸೇರಿ 2 ಕೆರೆ ಮಧ್ಯದಲ್ಲಿ 100 ಅಡಿ ದಾರಿ ಮಾಡವ್ರೆ ಅಂತಂದ್ರೆ ಇನ್ನ ನೋಡ್ತೀನಿ ಮಾಡ್ತೀನಿ ಅನ್ಕೊಂಡಿದ್ರಲ್ಲ ಸಾಹೇಬ್ರೆ ನೀವು. ಆನಂದ್ ಅವ್ರೆ, ನಾನು ಕೇಳಿ ನನ್ಗೆ ಇನ್ಚಾರ್ಜ್ ಹಾಕೋರು. ನಾನು ಇಲ್ಲಿ ಆಲ್ರೆಡಿ 2 ಇದೆ. 2ರಲ್ಲಿ ಇವತ್ತು ನಿನ್ನೆ 3 ದಿವಸದಿಂದ ಇಲ್ಲೇ ಇದೀನಿ, ತಹಸೀಲ್ದಾರ್ ಜೊತೆ. ಹೈಕೋರ್ಟ್ಗಿಂತ ಹೈಕೋರ್ಟ್ಗೆ ನೀವು ಜಡ್ಜ್ ಮುಂದೆ ಅದೇ ಹೇಳಿದ್ದು. ಆಯ್ತು ಇರಿ, ಇವಾಗ್ಲೇ ಕಳಿಸ್ತಾ ಇದೀನಿ, ನಮ್ಮ ಅಸಿಸ್ಟೆಂಟ್ ಕಳಿಸ್ತೀನಿ, ನಾನು ಬೆಳಿಗ್ಗೆ ಬರ್ತೀನಿ. ಪಬ್ಲಿಕ್ಸ್ ಎಲ್ಲಾನು ನಮ್ಗೆ ಇದ್ ಮಾಡ್ತಾವ್ರೆ ಅವರು, ನೀವೇನು ನೋಡ್ತಾ ಇಲ್ಲ ಹಂಗೆ ಹಂಗೆ ಅಂತ. ಇಲ್ಲ, ಬೆಳಿಗ್ಗೆ ನಾನು ಇದು ಮಾಡ್ತೀನಿ ಇರಿ, ಆನಂದ್ ಅವ್ರೆ. ರಿಪೋರ್ಟ್ ಹಾಕ್ಬಿಡು, ಒಂದು ಕಾಪಿ ಒಂದು ಕಳಿಸ್ತೀನಿ ನಮ್ಗೆ ಅದನ್ನ. ಹಾ ಅದೊಂದು ಹಾಕಿ report ಹಾಕ್ಬಿಡು, ಕಳಿಸ್ತೀನಿ. ಒಂದು copy ಇಲ್ಲ, ಗುರುರಾಜ್ ಏನೋ ಹಾಕಿದಾರೆ ಅಂತ ಅಂದ್ರು. ಗುರುರಾಜ್ ಹಾಕಿದಾರೆ ಅಂದ್ರು. ಹಾ? ಗುರುರಾಜ್ ಅವ್ರೇನೋ ರಿಪೋರ್ಟ್ ಹಾಕಿದಾರಂತ ಒಂದ್ಸಲಿ. ಯಾರವ್ರು? ಮೊದ್ಲಿದ್ವಿ. ಏನ ಇವರೆಲ್ಲ ನೀವು ಏನು ಮಾಡಿಲ್ಲ ಕೆಲಸ, ಇಲ್ಲಿ ಬರ್ರಿ. ಹ್ಮ್. ನೀವೇನು ಕೆಲಸ ಮಾಡಿಲ್ಲ. ಇಲ್ಲಿ ರಿಪೋರ್ಟ್ಗಳು ಹಾಕಿದ್ರೆ 2-3 ದಾರಿ ಆಗಿರೋದು ಒಂದೇ ಕೆರೆಯಲ್ಲಿ. 100 ಅಡಿ ದಾರಿ, ಇನ್ನೊಂದು 50 ಅಡಿ ದಾರಿ. ಆಯ್ತು ಇರಿ ಇವ್ರೆ, ಈಗ್ಲೇ ಮಾಡ್ತೀನಿ ನೋಡ್ರಿ ಹೈಕೋರ್ಟ್ ಹೋಗ್ಬೇಕಂತವ್ರೆ PLI. ಹೈಕೋರ್ಟ್ ಗೆಲ್ಲಿ ಫೇಲ್ ಒಂದು ಹಾಕೊಂತವ್ರೆ ಒಬ್ರು. ಅವ್ರನ್ನ